ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ಈಗ ರೆಕಾರ್ಡ್ ಆಗ್ತಾ ಇರೋ ಈ ಹಂತದಲ್ಲಿ ಯಾವ ಸ್ಟೇಜ್ನಲ್ಲಿದೆ ಇದು? ನಾಯಕತ್ವ ಬದಲಾವಣೆ ಅನ್ನೋದು ಅಂತಕ್ಕಂಥದ್ದು ಯಾರು ಹೇಳಿದ್ದಾರೆ ಅನ್ನೋದು ಭಾಳ ಮುಖ್ಯ. ಓಕೆ, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಅಥವಾ ಮುಂದುವರಿಸ್ತಕ್ಕಂಥ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸುಮಾರು 6-7 ತಿಂಗಳಿಂದ ನಿರಂತರವಾಗಿ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನೇ ತೀರ್ಮಾನ ಇದ್ರೂ ನಾವು ತೀರ್ಮಾನ ಮಾಡಿಸ್ತೀವಿ ಅಂತ ಹೇಳಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೈಕಮಾಂಡ್ ಹೇಳೋವರೆಗೂ ನಾಯಕತ್ವ ಬದಲಾವಣೆ ಇರೋದು ಎಲ್ಲ ಅಲ್ಲೇ. ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ 2023ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷ ಅದರಲ್ಲಿ 3 ಜನ ಅಬ್ಸರ್ವರ್ಸ್ ಬಂದಿರ್ತಾರೆ. ಅದರಲ್ಲಿ ಸುಶೀಲ್ ಕುಮಾರ್ ಶಿಂದೆ ಭಾಳ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ. ಅವರ ತೀರ್ಮಾನದ ಮೇಲೆ ಅವರು ಶಾಸಕರ ಅಭಿಪ್ರಾಯವನ್ನು ಪಡೆದು ತದನಂತರ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರನ್ನ ಘೋಷಣೆ ಮಾಡ್ತಾರೆ. ಇದು ವಾಸ್ತವಾಂಶ. ಓಕೆ, ಇದು ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು. ಅದರ ಮೇಲೆ ಆ CLP ಆದ ನಂತರ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಕಾಂಗ್ರೆಸ್ ಪಕ್ಷದ ನಾಯಕತ್ವದ ನಿರ್ಣಯ CLP ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ. ಆ ತೀರ್ಮಾನದ ಇದರಿಂದ ಮುಂದೆ ಹೋಗ್ತಾ ಇದೆ. ತಾವು ಹೇಳಿದ್ರಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ. ಸ್ಪಷ್ಟವಾಗಿ ಹೇಳುವುದು ಅಂದರೆ ಕರ್ನಾಟಕದ ಜನತೆಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರೇ 2028ರ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಥವಾ ಮಧ್ಯದಲ್ಲಿ ಬದಲಾವಣೆ ಆಗ್ತಾರೆ, ಇದು ಸ್ಪಷ್ಟತೆ. ಅಂದರೆ ಆ ಸ್ಪಷ್ಟತೆ ಅವ್ರು ಕೊಡ್ತಾನೆ ಇಲ್ಲ. ಈಗ ಕೆಲವರು ಈ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಜಕಾರಣದಲ್ಲಿ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯ ಬಹುಮತ ಬರುತ್ತೆ ಅಂತ ಹೇಳಿ. ಯಾಕಂದರೆ ಅತಂತ್ರ ಆಗ್ಬೋದು, ಇಲ್ಲ ಪುನಃ ಅವಕಾಶ ಸಿಗಬಹುದು, ಒಂದು ಅವಕಾಶ ಸಿಗ್ಬೋದು, ಇನ್ನೊಂದು ಆಪರೇಷನ್ ಕಮಲ ಮಾಡಿ ನಾವು ಇನ್ನೊಂದ್ಸಲಿ ಸರ್ಕಾರ ಮಾಡ್ಬೋದು ಅಂಥೇಳಿ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲೂ ಸಹ ಪ್ರಬಲವಾದ ಕೇಂದ್ರ ಸರ್ಕಾರ ಇರೋದರಿಂದ ಈ ನಿಟ್ಟಿನಲ್ಲಿ ಕೆಲವರು ಕನಸು ಕಾಣ್ತಾ ಇದ್ರು. ನಿರೀಕ್ಷೆಗೆ ಮೀರಿ ಜನ ಸಾಮಾನ್ಯರು ತೀರ್ಮಾನ ಕೊಟ್ಟಾಗ ಅದು ಅವ್ರಿಗೊಂಥರ ಗಲಿಬಿಲಿ ಆಯ್ತು ಅವ್ರಿಗೆ. ಓಕೆ, ಇದನ್ನು ನಿರೀಕ್ಷೆಗೆ ಮೀರಿ ಜನ ಕೊಡ್ತಾರೆ ಅಂಥೇಳಿ. ಆದ್ದರಿಂದ ಆ ತೀರ್ಮಾನ ಕೊಡುವಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, CLP ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಸಹ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನಿರಂತರವಾಗಿ ನಾವು ಪ್ರಚಾರ ಕ್ಯಾಂಪೇನ್ ಮಾಡಿದವರು.